ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಅಲಿವರ್. ಮಾನವೀಯತೆ ಮೆರೆದ ರಾಮದುರ್ಗದ ಪಿಎಸ್ಐ ಸುನೀಲ್ ಕುಮಾರ್. ಹೌದು ವೀಕ್ಷಕರೇ, ಸಾಮಾನ್ಯವಾಗಿ ಪೊಲೀಸರೆಂದರೆ ಭಯ ಅನ್ನುವ ಪ್ರಜ್ಞೆಗೆ ಜಾಸ್ತಿ. ಆದರೆ ಭಯದಕ್ಕಿಂತ ಭಕ್ತಿ ಮುಖ್ಯ ಅನ್ನೋ ಮಾತು ರಾಮದುರ್ಗ ಪೊಲೀಸರನ್ನ ಕಂಡ ಕ್ಷಣ ನೆನಪಾಗುತ್ತೆ. ಹೌದು ವೀಕ್ಷಕರೇ, ಎಂದಿನಂತೆ ರಾಮದುರ್ಗದ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಅವರು ಹೆಲ್ಮೆಟ್ ಧರಿಸದೆ ಬಂದವರಿಗೆ ದಂಡ ಹಾಕಿ ಅವರಿಗೆ ನೀತಿ ಪಾಠ ಹೇಳಿ ಕಳಿಸ್ತಾ ಇದ್ರು. ಇಂತಹದ್ದೇ ಒಂದು ವೇಳೆ ಒಬ್ಬ ವಯೋವೃದ್ಧರನ್ನ ಕರೆದುಕೊಂಡಂತಹ ಬಂದ ಯುವಕ ಹೆಲ್ಮೆಟ್ ಧರಿಸದೇ ಇದ್ದ. ಆತನಿಗೆ ಸ್ವಂತ ಖರ್ಚಿನಿಂದ ಪಿಎಸ್ಐ ಸುನೀಲ್ ಕುಮಾರ್ ಹೆಲ್ಮೆಟ್ ಕೊಡಿಸಿ ಮಾನವೀಯತೆ ಮೆರೆದಿದ್ದಾಳೆ. ಆ ತಾಯಿಯ ಗೋಳನ್ನ ಕೇಳಲಾರದೆ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಆತನಿಗೆ ಹೆಲ್ಮೆಟ್ ಕೊಡಿಸಿ ಕಳಿಸಿದ್ದಾರೆ. ಅದೇ ತೆರನಾಗಿ ಇನ್ನೋರ್ವರು ಕೂಡ ಆಗಮಿಸಿದ್ರು. ಅವರಿಗೂ ಕೂಡ ಹೆಲ್ಮೆಟ್ ಕೊಡಿಸಿ ಅವರ ಸ್ವಂತ ದುಡ್ಡಿನಿಂದ ಹೆಲ್ಮೆಟ್ ಅನ್ನ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ರಾಮದುರ್ಗದ ಜನತೆಯಲ್ಲಿ ಒಂದು ಮನವಿಯನ್ನ ಮಾಡಿದ್ದಾರೆ. ಸುರಕ್ಷಿತ ಪ್ರಯಾಣಕ್ಕಾಗಿ ಹೆಲ್ಮೆಟ್ ಅನ್ನ ಧರಿಸಿ. ಹೆಲ್ಮೆಟ್ ಇದ್ದರೆ ನಿಮ್ಮ ಜೀವ ರಕ್ಷಕವಾಗಿ, ಅಪಘಾತದ ಸಂದರ್ಭದಲ್ಲಿ ನಿಮ್ಮ ಪ್ರಾಣ ರಕ್ಷಣೆಯನ್ನ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮಗಳನ್ನ ಪಾಲಿಸಿ ಎಂದು ಮನವಿಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಹೆಲ್ಮೆಟ್ ಇಲ್ಲದವರಿಗೆ ಸ್ವಂತ ದುಡ್ಡಿನಿಂದ ಹೆಲ್ಮೆಟ್ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಎಲ್ಲೆಡೆ ಈ ಪಿಎಸ್ಐ ಅವರ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.